ಗಂಗಾ, ಇವರೇ ನಾ ಹೇಳಿದ ವ್ಯಕ್ತಿಗಳು. ಬಡತನದ ವಿರುದ್ಧ ಹೋರಾಡೋದಕ್ಕೆ ಕಂಕಣ ತೊಟ್ಟಿರೋರು, ಇತರರ ಕಷ್ಟನ ತಮ್ಮ ಕಷ್ಟ ಅಂತ ತಿಳ್ಕೊಂಡರು, ಜೀವನದುದ್ದಕ್ಕೂ ನೋವೇ ತಿಂದು ಜೀರ್ಣಿಸ್ಕೊಂಡು ಬೇರೆಯವರ ಕಣ್ಣೀರನ್ನು ಬತ್ತಿಸ್ತಾ ಇರೋರು, ಹಣದ ಸಹಾಯವಿಲ್ಲದೆ, ಅಧಿಕಾರಿಗಳ ಬೆಂಬಲ ಇಲ್ಲದೆ, ಮಾಡೋದ ಕೆಲಸ ಸಿಕ್ಕದೆ ಬೀದಿ ಭಿಕಾರಿಗಳಾಗಿ ಬೆಳೆದಿರೋರು ಇವರು. ಇವರು ಪಟ್ಟಿರೋಷ್ಟು ಕಷ್ಟ ನಷ್ಟಗಳನ್ನ ಬೇರಾರು ಪಟ್ಟಿರೋದು ಸಾಧ್ಯ ಇಲ್ಲ. ಇವನು ರಾಜ. ವರದಕ್ಷಿಣೆ ಭೂತಕ್ಕೆ ಒಡಹುಟ್ಟಿ ತಂಗಿನೇ ಬಲಿ ಕೊಟ್ಟು ಅದನ್ನು ಎದುರಿಸಿದ್ದಕ್ಕೆ ಜೈಲುವಾಸ ಅನುಭವಿಸ್ತು. ಇವನು ಗೋಪಿ. ಔಷಧಿ ತಂದ್ಕೊಡಕ್ಕೂ ಕೈಲಿ ಕಾಸಿಲ್ದೆ ಹೆತ್ತ ತಾಯಿನೇ ಕಟ್ಕೊಂಡವನು. ಇವನು ಬಾಬು. ಹಣವಂತರ ದಬ್ಬಾಳಿಕೆಗೆ ಇಡೀ ಕುಟುಂಬನೇ ಬಲಿಯಾದ್ಮೇಲೆ ಜೀವನದಲ್ಲಿ ಜುಗುಪ್ಸೆ ತಾಳಿದ್ರು ಇನ್ನೂ ಬದುಕಿರೋನು. ಇಷ್ಟೆಲ್ಲ ನೋವು ನಲುವುಗಳನ್ನು ಮರೆತು ಬಡವರ ಕಣ್ಣೀರು ಒರೆಸಕ್ ಹೊರಟಿರೋ ಯುವಕರಿಗೆ ಸಮಾಜದಲ್ಲಿ ಸಿಕ್ಕಿರೋ ಪಟ್ಟ ದರೋಡೆಕೋರರು, ಕಳ್ಳರು, ರೌಡಿಗಳು. ದಾದಾ ದಾದಾ ಕೃಷ್ಣ, ಗಂಗಾ, ಇವನು ಕೃಷ್ಣ, ನನ್ನ ಬಲಗೈ. ನ್ಯಾಯಕ್ಕೋಸ್ಕರ ಹೋರಾಡಿ ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡವನು. ಇತ್ತೀಚೆಗೆ ಒಬ್ಬ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡೋದನ್ನ ಕೈಕಾಲು ಮುರಿದಿದ್ದಕ್ಕೆ ಜೈಲ್ಗೆ ಹೋಗಿ ಶಿಕ್ಷೆ ಅನುಭವಿಸಿ ಈಗ ತಾನೇ ಬಿಡುಗಡೆಯಾಗಿ ಬರ್ತಾ ಇದ್ದಾನೆ. ಈ ಊರಿನಲ್ಲಿ ಎಲ್ಲಿ ಏನೇ ಗಲಭೆ ಆಗಲಿ, ಯಾರು ಏನೇ ಮಾಡ್ಲಿ, ಪೊಲೀಸ್ನವ್ರು ಬಂದು ಮೊದಲೇ 4 ಜನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಗಂಗಾ, ನೀ ಏನ್ ಮಾಡ್ದೆ? ನಮ್ಮ ಹಳ್ಳಿಗೆ ಯಮನಾಗಿ ಬಡವರ ರಕ್ತ ಇರ್ತಾ ಇದ್ದ ಒಬ್ಬ ನರರಾಕ್ಷಸನ ಹತ್ರ ನಮ್ಮ ತಂದೆ ನ್ಯಾಯ ಕೇಳಿದ್ರು ಅಂತ ಅವನವ್ರನ್ನ ಕೊಂದ್ಬಿಟ್ಟ. ನಾನು ಅವ್ರನ್ನ ಕೊಂದ್ಬಿಟ್ಟೆ. ಶಪಾಶ್! ಒಂದು ವಿಷ ಜಂತುವನ್ನು ಹೊಸಗಾಕ್ಬಿಟ್ಟೆ. ಭಯಪಡ್ಬೇಡ, ನನ್ನ ಮಗಳು ಲಕ್ಷ್ಮಿ. ಗಂಗಾ, ನಮ್ ಗುರಿ ಏನು ಅಂತ ನಿನಗೆ ತಿಳಿಸಿದ್ದೀನಿ. ಬೇಕಾದ್ರೆ ನಮ್ ಜೊತೆ ನೀ ಸೇರ್ಕೋಬಹುದು. ಆದ್ರೆ ನಿನಗಿಲ್ಲಿ ಸಿಗೋದು ಮುಳ್ಳಿನ ಹಾಸಿಗೆ ಮಾತ್ರ, ಸುಖದ ಸುಪ್ಪತ್ತಿಗೆ ಅಲ್ಲ. ನನ್ಗೆ ಯಾವ ಸುಖಾನೂ ಬೇಕಾಗಿಲ್ಲ ದಾದಾ. ನನ್ನ ತಾಯಿ ಮಾತಿನ ಪ್ರಕಾರ 4 ಜನ ಕಷ್ಟದಲ್ಲಿರೋರು ಕಣ್ಣೀರು ಒರೆಸಿದ್ರೆ ಅಷ್ಟೇ ಸಾಕು. ನಾವಲ್ಲಿಂದ ತಪ್ಪಿಸ್ಕೊಂಡ್ ಬಂದ್ಮೇಲೆ ಮೈಕಲ್ ಕಡೆಯವರು ನಮ್ಮನ್ನು ಹುಡುಕ್ತಾನೆ ಇದ್ದಾರೆ. ಅವ್ರು ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆ ನಾವೇ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಬರೀ ಅಟ್ಯಾಕ್ ಮಾಡೋದ್ರ ಪ್ರಯೋಜನ ಇಲ್ಲ. ಅವನಿಗೆ ಮಾಲ್ ಬರೋ ಸಮಯ ನೋಡಿ ನಾವು ಅವನ್ನ ಅಟ್ಯಾಕ್ ಮಾಡಿದ್ರೆ ಅವನು ಸಿಗ್ತಾನೆ, ಜೊತೆಗೆ ಮಾಲು ಸಿಕ್ಕತ್ತೆ. ಗುಡ್ ಐಡಿಯಾ. ಯಾಕೆ ಗಂಗಾ, ಏನು ಮಾತಾಡದೆ ಸುಮ್ನಿದ್ಯಾ? ಅವನ್ ಯಾಕೆ ಸುಮ್ನಿದಾನೆ ಅಂತ ನನಗ್ ಗೊತ್ತು. ಈಗ ತಾನೇ ಮದುವೆ ಆಗಿದಾನಲ್ಲ, ಫ್ಯಾಮಿಲಿ ಸೆಂಟಿಮೆಂಟ್. ನೋ, ನೀವು ತಿಳ್ಕೊಂಡಿರೋ ತಪ್ಪು. ನಿಮ್ಗೋಸ್ಕರ ನಾನು ಏನ್ ತ್ಯಾಗ ಮಾಡ್ಕೋ ಸಿದ್ಧವಾಗಿದ್ದೀನಿ. ಇದು ಸತ್ಯ. ನನ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಾನು ಒಂದ್ ದಿವಸ ಬದುಕಿದ್ರು ಒಬ್ಬ ಒಳ್ಳೆಯವರ ಹೆಂಡತಿಯಾಗಿ ಬದುಕಿದ್ದೆ ಅನ್ನೋ ಸಂತೋಷದಲ್ಲಿ ಸಾಯ್ತೀನಿ. ಲಕ್ಷ್ಮಿ, ನನ್ನ ಧೈರ್ಯ ನನ್ನ ಜೊತೆ ಇರೋವರೆಗೂ ನನ್ಗೇನು ಆಗೋದಿಲ್ಲ. ನಾನಿರೋವರೆಗೂ ನಿನ್ಗೇನು ಆಗೋದಿಲ್ಲ. ನಾವೀ ಕೊಲೆ ಮಾಡ್ಲೇಬೇಕಂತ ಯೋಚನೆ ಮಾಡ್ತಿದ್ದೀನಿ. ನಾವೀಗ ಕೊಲ್ಬೇಕು ಅಂತಿರೋದು ಒಬ್ಬ ಒಳ್ಳೆ ವ್ಯಕ್ತಿನ ಅಲ್ಲ ಗಂಗಾ. ಎಷ್ಟೋ ಜನ ಒಳ್ಳೆಯವ್ರನ್ನ ಕೊಂದಿರೋ ಒಬ್ಬ ಕೊಲೆ ಪಾತಕನ್ನ. ಒಂದೂರ್ಗೆ ಒಬ್ಬ ದಾದಾನೇ ಇರ್ಬೇಕು, ಇಬ್ಬರಲ್ಲ. ನಿಂಗ್ ಬರೋಕ್ ಇಷ್ಟ ಇಲ್ದೇ ಇದ್ರೆ ನಾವು ಮುಂದೆ ಹೋಗಿರ್ತೀವಿ, ನೀನ್ ಹಿಂದೆ ಬಾ. ನಿಮ್ಮನ್ ಮುಂದಕ್ಕೆ ಕಳಿಸಿ ಹಿಂದೆ ಬರೋ ಹೇಡಿಯಲ್ಲ ಈ ಗಂಗಾ. ನಾನ್ ಮುಂದೆ ಹೋಗ್ತೀನಿ, ನೀವ್ ಹಿಂದೆ ಬನ್ನಿ. ಬರೀ ಅಟ್ಯಾಕ್ ಮಾಡೋದ್ರ ಪ್ರಯೋಜನ ಇಲ್ಲ. ಅವನಿಗೆ ಮಾಲ್ ಬರೋ ಸಮಯ ನೋಡಿ ನಾವು ಅವನ್ನ ಅಟ್ಯಾಕ್ ಮಾಡಿದ್ರೆ ಅವನು ಸಿಗ್ತಾನೆ, ಜೊತೆಗೆ ಮಾಲು ಸಿಕ್ಕತ್ತೆ. ಗುಡ್ ಐಡಿಯಾ. ಯಾಕೆ ಗಂಗಾ, ಏನು ಮಾತಾಡದೆ ಸುಮ್ನಿದ್ಯಾ? ಅವನ್ ಯಾಕೆ ಸುಮ್ನಿದಾನೆ ಅಂತ ನನಗ್ ಗೊತ್ತು. ಈಗ ತಾನೇ ಮದುವೆ ಆಗಿದಾನಲ್ಲ, ಫ್ಯಾಮಿಲಿ ಸೆಂಟಿಮೆಂಟ್. ನೋ, ನೀವು ತಿಳ್ಕೊಂಡಿರೋ ತಪ್ಪು. ನಿಮ್ಗೋಸ್ಕರ ನಾನು ಏನ್ ತ್ಯಾಗ ಮಾಡ್ಕೋ ಸಿದ್ಧವಾಗಿದ್ದೀನಿ. ಇದು ಸತ್ಯ. ನನ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಾನು ಒಂದ್ ದಿವಸ ಬದುಕಿದ್ರು
ಒಬ್ಬ ಒಳ್ಳೆಯವರ ಹೆಂಡತಿಯಾಗಿ ಬದುಕಿದ್ದೆ ಅನ್ನೋ ಸಂತೋಷದಲ್ಲಿ ಸಾಯ್ತೀನಿ. ಲಕ್ಷ್ಮಿ, ನನ್ನ ಧೈರ್ಯ ನನ್ನ ಜೊತೆ ಇರೋವರೆಗೂ ನನ್ಗೇನು ಆಗೋದಿಲ್ಲ. ನಾನಿರೋವರೆಗೂ ನಿನ್ಗೇನು ಆಗೋದಿಲ್ಲ. ನಾವೀ ಕೊಲೆ ಮಾಡ್ಲೇಬೇಕಂತ ಯೋಚನೆ ಮಾಡ್ತಿದ್ದೀನಿ. ನಾವೀಗ ಕೊಲ್ಬೇಕು ಅಂತಿರೋದು ಒಬ್ಬ ಒಳ್ಳೆ ವ್ಯಕ್ತಿನ ಅಲ್ಲ ಗಂಗಾ, ಎಷ್ಟೋ ಜನ ಒಳ್ಳೆಯವ್ರನ್ನ ಕೊಂದಿರೋ ಒಬ್ಬ ಕೊಲೆ ಪಾತಕನ್ನ. ಒಂದೂರ್ಗೆ ಒಬ್ಬದಾದಾನೆ ಇರ್ಬೇಕು, ಇಬ್ಬರಲ್ಲ. ನಿಂಗ್ ಬರೋಕ್ ಇಷ್ಟ ಇಲ್ದೇ ಇದ್ರೆ ನಾವು ಮುಂದೆ ಹೋಗಿರ್ತೀವಿ, ನೀನ್ ಹಿಂದೆ ಬಾ. ನಿಮ್ಮನ್ ಮುಂದಕ್ಕೆ ಕಳಿಸಿ ಹಿಂದೆ ಬರೋ ಹೇಡಿಯಲ್ಲ ಈ ಗಂಗಾ. ನಾನ್ ಮುಂದೆ ಹೋಗ್ತೀನಿ, ನೀವ್ ಹಿಂದೆ ಬನ್ನಿ. ಮೈಕಲ್, ನೀನ್ ದೇವ್ರ ಹತ್ರ ತಪ್ಪು ಮಾಡಿ ಕ್ಷಮಾಪಣೆ ಕೇಳ್ತೀಯ, ಆದ್ರೆ ನಾನು ಕ್ಷಮಾಪಣೆ ಕೇಳಿ ತಪ್ಪು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಐ ಆಮ್ ಸಾರಿ ಮೈಕಲ್. ಇವತ್ತು ಯಾಕೋ ತುಂಬಾ ನೋವು ಕಾಣಿಸ್ತಿದೆ. ನನಗೆ ಯಾಕೋ ಭಯ ಆಗ್ತಾ ಇದೆ. ಹೆದರ್ಕೋಬೇಡ ಲಕ್ಷ್ಮಿ, ಧೈರ್ಯವಾಗಿರು, ದೇವ್ರಿದ. ನಾನು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ರಾಜು, ಗೋಪಿ, ಬಾಬು ಮನೇಲೇ ಇರ್ತಾರೆ. ಏನಾದ್ರೂ ಬೇಕಾದ್ರೆ ಅವ್ರನ್ನ ಕೇಳು. ಹ್ಮ್ 5 lakhs ತಗೊಳ್ಳಿ. ಮದುವೆ ಆದ ಹೆಣ್ಣುಗಳೆಲ್ಲ ಇವತ್ತು ಅವ್ರವ್ರ ಗಂಡನ ಜೊತೆ ಕಳೀಲಿ. ನಾಳೆ ಅವ್ರನ್ನೆಲ್ಲ ಹಡಗತ್ಸೋ ಏರ್ಪಾಡು ಮಾಡ್ತೀನಿ. ವೆರಿ ಗುಡ್. ನಮ್ಮ ದೇಶದ ಹುಡುಗಿರ್ನ ಮಾರೋಕ್ ನೋಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಿನಗೆ ಜೀವದ ಮೇಲೆ ಆಸೆ ಇದ್ರೆ ಇಲ್ಲಿದ್ದ ಹೊಟ್ಟೋಗು. ಮಾನ್ಯ ಡಿಎಸ್ಪಿ ಪ್ರಕಾಶ್ ಅವರು ಅವರ ಅಮೃತ ಹಸ್ತದಿಂದ ವಧುವರರಿಗೆ ಮಂಗಳಸೂತ್ರವನ್ನು ಕೊಡಬೇಕಾಗಿ ಕೇಳ್ಕೊತೀನಿ. ಬನ್ನಿ. ನಿಲ್ಸಿ. ಬಾದಾದ ನಿನ್ನ ಸ್ವಾಗತ ಬಯಸಿ ನಾನಿಲ್ಲಿಗೆ ಬರ್ಲಿಲ್ಲ ಮಿಸ್ಟರ್ ಕೈಲಾಶ್. ನೀನು ಮಾಡ್ತಿರೋ ಹಲ್ಕಾ ಕೆಲಸ ಎಂಥದ್ದು ಅಂತ ಎಲ್ರಿಗೂ ತೋರ್ಸೋಕ್ ಬಂದಿದ್ದೀನಿ. ನಮ್ಮ ದೇಶದ ಹೆಣ್ಮಕ್ಳನ್ನ ಹೊರಗಡೆ ದೇಶಕ್ಕೆ ಮಾರೋಕೆ ಡಿಎಸ್ಪಿ ಅವರ ಅಧ್ಯಕ್ಷತೆ. ಡಿಎಸ್ಪಿ ಸರ್, ನಿಮಗೆ ತಪ್ಪು ಮಾಡೋರು ಯಾರು ಅಂತ ಗೊತ್ತಾಗಲ್ಲ, ಅಪರಾಧಿಗಳು ಯಾರು ಅಂತ ಗೊತ್ತಾಗಲ್ಲ, ಸತ್ಯ ಏನು ಅಂತ ಗೊತ್ತಾಗಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಮೇಲಿನ ಅಧಿಕಾರಿಗಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ರೆ ಇಷ್ಟೊತ್ತು ನಿಮ್ ಗತಿ ಏನಾಗಿರೋದು ಅಂತ ಯೋಚನೆ ಮಾಡಿ. ಅವತ್ತು ನೀವು ಹೇಳೋದ್ರಲ್ಲ,
ಆಗ DIGನೂ ಆಗ್ತಿರ್ಲಿಲ್ಲ, IG ಆಗೋ ಸಾಧ್ಯತೆನೂ ಇರ್ತಿರ್ಲಿಲ್ಲ. ಅವನ್ ಹಾಗೆ ನಿಮ್ ಕಥೆನೂ ಕ್ಲೋಸ್, ಇಲ್ಲಿಗೆ ಮುಗ್ದೋಗ್ತಾ ಇತ್ತು. ದಯವಿಟ್ಟು ನನ್ ಕ್ಷಮಿಸ್ಬಿಡಿ ದಾದಾ ಅಂದ್ರೆ ಒಬ್ಬ ಸಮಾಜ ದ್ರೋಹಿ ಅಂತ ತಿಳ್ಕೊಂಡಿದ್ದೆ. ನೀವೆಂಥವ್ರು ಅಂತ ನನಗೀಗ ಅರ್ಥವಾಯ್ತು. ಮತ್ತೆ ನನ್ನ ತಪ್ಪನ್ನ ತಿದ್ಕೊಳ್ಳೋ ಹಾಗೆ ಮಾಡ್ಬಿಟ್ರಿ. ಥ್ಯಾಂಕ್ಸ್. ನಾನು ಅವನ್ನ ಅರೆಸ್ಟ್ ಮಾಡ್ತೀನಿ. ಅಯ್ಯೋ ಕೃಷ್ಣ, ಆ ಪೆಟ್ಕಲಿರೋ ಹಣನ ಎಲ್ರಿಗೂ ಹಂಚ್ಬಿಡು. ದಾದಾ, ನಮ್ ಮಕ್ಕಳನ್ನ ಗಂಡಾಂತರದಿಂದ ಪಾರ್ ಮಾಡಿದ್ರಿ. ನೀವ್ ನಿಮ್ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿ ಬಾಳ್ಬೇಕು. ಏನಾಯ್ತು ರಮ್ಯಾ? ರಮ್ಯಾ, ಬಾಬು, ಯಾಕೆಲ್ರು ನಿಂತಿದ್ದಾರೆ? ಗೋಪಿ, ಕೆಲಸಗಾರಲ್ಲ ಯಾಕೆ ಬಂದಿದ್ದಾರೆ? ಯಾಕೆಲ್ರು ಹೀಗೆ ನಿಂತಿದ್ದಾರೆ? ನಮ್ ದಾದಾ ಇದ್ದ ಹಾಗೆ ಇದ್ದಿದ್ರಿಂದ ಅವನ ಮೇಲೆ ಕೈ ಮಾಡಕ್ ಆಗ್ಲಿಲ್ಲ. ಕೃಷ್ಣನು ಸಂತೋಷವಾಗಿ ಹೋಗ್ತಾ ಇದ್ದಾನೆ. ನನಗೇನು ಅರ್ಥವೇ ಆಗ್ತಾ ಇಲ್ಲ. ನನಗ ಅರ್ಥವಾಗ್ತಾ ಇದೆ. ದಾದಾ ಅಂತ ತಿಳ್ಕೊಂಡು ಅವನ್ ಕೃಷ್ಣನ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಕೃಷ್ಣನು ಸಂತೋಷವಾಗಿ ಹೋಗ್ತಿದ್ದಾನೆ. ವರ್ಷ ಚೆನ್ನಾಗಿ ಬಾಳಪ್ಪ. ಅಮ್ಮ, ನಿನ್ನ ಮಗನ್ಗೆ 50 ವರ್ಷ ತುಂಬತಮ್ಮ. ತಲೆಯಲ್ಲಿ ಬಿಳಿ ಕೂದಲು ಬಂದಾಯ್ತು. ಮೊದಲಿದ್ದ